ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಪ್ರೋಮೋ ಸಂಚಿಕೆ ನೋಡಿದೆ. ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ ರೀ. ಭೂಮಿ ಆಡೋ ಒಂದೊಂದು ಮಾತು ಕೂಡ ಇಷ್ಟು ಮುಗ್ಧವಾಗಿದೆ. ನಿಜಕ್ಕೂ ಅವಳು ಹೇಳೋದು ನಿಜ ಕೂಡ ಅನಿಸುತ್ತೆ. ಯಾಕಂತಂದರೆ ಒಂದು ಹೆಣ್ಣು ಒಂದು ತಾಯಿಗೋಸ್ಕರ ಒಬ್ಬರ ಮನೆ ಸೊಸೆಯಾಗಿ, ಒಬ್ಬರ ಮದುವೆ ಆಗಿ, ಕಾಂಟ್ರಾಕ್ಟ್ ಹೆಂಡತಿಯಾಗಿ ಅದು ಅವರ ಜೊತೆ ಜೀವನ ಮಾಡೋದು 1 ವರ್ಷ ಅಸಾಮಾನ್ಯವಾದ ಮಾತು ಇದು. ಆದರೂ ಕೂಡ ಪಾಪ ಭೂಮಿ ಮನೆಯವ್ರನ್ನ ಸಹಿಸ್ಕೊಂಡು, ಅವಮಾನಗಳನ್ನು ಸಹಿಸ್ಕೊಂಡು, ಎಲ್ಲವನ್ನು ಸಹಿಸ್ಕೊಂಡು ಆ ಮನೆಯಲ್ಲಿ 1 ವರ್ಷ ಕಳೀತಾಳೆ. ಜೊತೆಗೆ ಏನಂತಂದರೆ ಎಲ್ಲರೂ ಅವಮಾನನೂ ಸಹಿಸ್ಕೊಂಡ್ಳು. ಆದರೆ ಏನಂತಂದರೆ ಅಜಿತ್ ಸಾಹೇಬ್ರಿಗೆ ಕೈಯಲ್ಲಿ ಒಂದು ಫೋಟೋವನ್ನು ಹಿಡ್ಕೊಂಡಿರ್ತಾಳೆ. ಒಂದು ಫೋಟೋಕ್ಕೆ ಪ್ರಶ್ನೆ ಮಾಡ್ತಾ ಇರ್ತಾಳೆ. ಆ ಫೋಟೋಕ್ಕೆ ಪ್ರಶ್ನೆ ಮಾಡೋ ಬದಲು ಡೈರೆಕ್ಟಾಗಿ ನೇರವಾಗಿ ಅಜಿತ್ಗೆ ಪ್ರಶ್ನೆ ಮಾಡಿದರೆ ನಿಜಕ್ಕೂ ಅದಕ್ಕೆ ಉತ್ತರ ಸಿಕ್ತಿತ್ತೋ ಏನೋ. ಬಟ್ ಭೂಮಿ ಇದ್ದವಳು, ಅವಳು ಒಂದೊಂದು ಮಾತು ಕೂಡ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಕಣ್ಣಲ್ಲಿ ನೀರು ತರಿಸುತ್ತೆ. ಅಷ್ಟು ರೋಚಕವಾಗಿದೆ ಈ ಪ್ರೋಮೋ ಸಂಚಿಕೆ ಅಂತಲೇ ಹೇಳ್ಬೋದು. ಏನಂತಂದರೆ ಫೋಟೋ ಹಿಡ್ಕೊಂಡಿರ್ತಾಳೆ. ಅಲ್ಲ ಸಾಹೇಬ್ರಿ, ಆ ಫ್ರಾಡ್ ಅಶ್ವಿನಿ ಮಾತು ಕೇಳಿಕೊಂಡು ನನ್ನ ಅನ್ಬಾರ್ದನ್ನ ಅಂದ್ರಿ, ನನ್ನ ತಂದೆ ತಾಯಿನೂ ಕೂಡ ಕೀಳಾಗಿ ಮಾತಾಡಿದ್ರಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ಭೂಮಿ ಆ ತಪ್ಪು ಮಾಡಲ್ಲ ಅಂತ ನಿಮಗೆ ಅನಿಸ್ಲಿಲ್ವಾ ಸಾಹೇಬ್ರೆ? ಪರವಾಗಿಲ್ಲ, ನಿಮ್ಮ ಎತ್ತು ತಾಯಿಗೋಸ್ಕರ, ನಿಮ್ಮ ಎತ್ತು ತಾಯಿಗೆ ನೋವಾಗಿದೆ ಅನ್ನೋಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ರಿ, ನಾನು ಒಪ್ಕೊಳ್ತೀನಿ. ಆದರೆ ಆ ಅರ್ಧ ಪ್ರೀತಿನಾದರೂ ನನ್ನ ತಾಯಿ ಮೇಲೆ ಇರಬೇಕಲ್ವಾ ಸಾಹೇಬ್ರೆ? ಅಲ್ಲ ಸಾಹೇಬ್ರೆ, ನನಗೂ ಅವ್ರ ತಾಯಿ ಅಲ್ವಾ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಫೋಟೋ ನೋಡಿಕೊಂಡು ಹಿಂಗೆ ಗೋಳಾಡ್ತಿರ್ತಾಳೆ. ಕಣ್ಣಲ್ಲಿ ಹಂಗೆ ದಳ ಅಂತ ಹರಿತಾ ಇರುತ್ತೆ. ಸೊ ಈ ಕಡೆ ಮತ್ತೆ ಒಂದು ಪ್ರಶ್ನೆ ಕೂಡ ಮಾಡ್ತಾಳೆ. ಏನಂತಂದ್ರೆ, ಅಲ್ಲ ಸಾಹೇಬ್ರೆ, ನೀವು ಒಂದು ಫ್ರಾಡ್ ಮಾತನ್ನು ನಂಬ್ಕೊಂಡ್ರಿ, ನನ್ನ ಮಾತು ನಂಬಲಿಲ್ಲ, ನನ್ನ ಕೈಯಿಂದ ಶಲ್ಯೂಟ್ ಹೊಡಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನನ್ನ ಅಮ್ಮನ ಜೈಲಲ್ಲೇ ಕೊಳೆಯುವಾಗ ಮಾಡ್ತೀರಾ ಸಾಹೇಬ್ರೆ? ನೀವು ಇಷ್ಟೊಂದು ಕೆಟ್ಟವರಾ ಸಾಹೇಬ್ರೆ? ಇಲ್ಲ ಸಾಹೇಬ್ರೆ, ಹೀಗೆ ಆಗಬಾರ್ದು ಸಾಹೇಬ್ರೆ. ನಾನು ನಿಮ್ಮನ್ನು ತುಂಬ ನಂಬಿದ್ದೆ. ಲಕ್ಷ್ಮಕ್ಕ ಏನಾದರೂ ಈ ಮಾತು ನನಗೆ ಹೇಳಿಲ್ಲ ಅಂತಂದರೆ ನಿಜಕ್ಕೂ ನಾನು ಮತ್ತೆ ನಿಮ್ಮನ್ನು ನಂಬ್ತಿದ್ದಲ್ಲ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಇಷ್ಟು ಗೋಳಾಡ್ತಿರ್ತಾಳೆ. ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾಳೆ. ಆದರೂ ಈ ಸೀರಿಯಲಲ್ಲಿ ಅಜಿತ್ ಭೂಮಿ ನೋಡೋಕ್ಕೋಸ್ಕರನೇ ಈ ಸ್ಟೋರಿ ನೋಡಬೇಕು ಅಂತ ಅನಿಸುತ್ತೆ. ಈ ಫೇರ್ ತುಂಬ ಚೆನ್ನಾಗಿದೆ. ಅಜಿತ್ ಅವರ ನಿಷ್ಠೆ ಕೂಡ ಚೆನ್ನಾಗಿದೆ. ಅವರು ಕೂಡ ನಿಷ್ಠಾವಂತ ಅಧಿಕಾರಿ ಕೂಡ. ಅವರ ಒಂದು ಕೆಲಸಕ್ಕೆ ಸತತ ಹೋರಾಟ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಅದ್ರ ತಕ್ಕಂಗೆ ಪ್ರತಿಫಲ ಸಿಗ್ತಾ ಇಲ್ಲ ರೀ. ಅಲ್ಲ, ಇವರು ಡೈರೆಕ್ಟ್ರಿಗೆ ಅದೇನೋ ದೇವಯಾನಿ ಮೇಡಮನ್ನೇ ಯಾವಾಗಲೂ ಗೆಲ್ಲಿಸ್ತಾ ಇರ್ತಾರೆ. ಅದ್ಯಾಕೆ ಅವ್ರ ಮ್ಯಾಗ ಅತಿಯಾದ ಪ್ರೀತಿ ಏನೋ ಗೊತ್ತಿಲ್ಲ. ಯಾವಾಗ ನೋಡಿದ್ರು ದೇವಯಾನಿನೇ ಗೆಲ್ತಾ ಇರ್ತಾಳೆ. ಭೂಮಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳೆ. ಭಾಗ್ಯಮ್ಮನವರು ಅದೇನಪ್ಪ ತೀರ್ಪಂತೂ ಕೊಟ್ಟಿದ್ದಾರೆ, ಅದು ಕನಸ ನಿಜನ ಮುಂದಿನ ಒಂದು ಎಪಿಸೋಡಲ್ಲಿ ನೋಡೋಣ. ಸದ್ಯಕ್ಕಂತೂ ಭೂಮಿ ಆಡೋ ಒಂದೊಂದು ಮಾತು ಕೂಡ ನಿಜವಾಗ್ಲೂ ನಿಜ ಅನಿಸುತ್ತೆ. ತಾಯಿಗೋಸ್ಕರ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿ ಸಮಾಜದಲ್ಲಿ ಜನ ಮುಂದೆ ಏನಂತಾರೆ ಅನ್ನೋದನ್ನು ಮರೆತು ಒಂದು ಕಾಂಟ್ರಾಕ್ಟ್ ಹೆಂಡತಿ ಆಗಿ ತಾಯಿಗೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ. ಆ ತಾಯಿನ ಬಿಡಿಸಲ್ಲ ಅನ್ನೋ ವರ್ಡ್. ಆದರೆ ಅವರು ನಿಜಕ್ಕೂ ಅಜಿತ್ ಬಿಡಿಸಲ್ಲ ಅಂತ ಹೇಳಿಲ್ಲ, ಇದು ಸತ್ಯಣ್ಣ ಹೇಳಿರೋ ಮಾತು. ಅದನ್ನು ಲಕ್ಷ್ಮಿ ಅರ್ಧ ಕೇಳಿಸ್ಕೊಂಡು ಭೂಮಿ ವಿಷಯ ಮುಟ್ಟಿಸಿದ್ದು ನಿಜ. ಆದರೆ ಏನಂತಂದರೆ ಕಾಣದ ಕಣ್ಣು ಕೇಳದ ಕಿವಿ. ಸೊ ಈಗ ಲಕ್ಷ್ಮಿ ಅಕ್ಕ ಕೂಡ ನಂಬಿಕಸ್ತಳು. ಹೇಳಿದಾಳೆ ಅಂತ ಹೇಳಿದ್ಮೇಲೆ ಅವಳಿಗೆ ಬರಶಿಡಿಲು ಬಡದಂತಾಗಿದೆ. ಈ ಭೂಮಿ ಕಣ್ಣೀರನ್ನು ಒರೆಸ್ತಾರ ನಮ್ಮ ಅಜಿತ್? ಭೂಮಿ ಕಣ್ಣೀರಿಗೆ ಕಾರಣ ಏನು ಅಂತ ಕಂಡುಹಿಡಿತಾರ? ಭೂಮಿ ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ಅವ್ರಿಗೆ ಅರ್ಥ ಆಗುತ್ತಾ? ನೋಡೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.